ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಏನಂತಂದರೆ ಈಗಾಗಲೇ ನಿಮಗೆ ಅಲರ್ಟ್ ಹೆಲ್ತ್ ಸೈನ್ಸು ಮತ್ತು ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಅಪ್ಲಿಕೇಶನ್ಗಳನ್ನು ಹಾಕಲಿಕ್ಕೆ ನಿಮ್ಗಳಿಗೆ ಟೈಮನ್ನು ಕೊಟ್ಟಿದ್ದಾರೆ. ಇನ್ನೊಂದು 4 ಡೇಸ್ ನಿಮ್ಮಲ್ಲಿದೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಇನ್ನೊಂದು 4 ಡೇಸ್ ರಿಮೈನಿಂಗ್ ಇದೆ. ಅಪ್ಲಿಕೇಶನ್ಸ್ಗಳನ್ನು ನೀವು ಈಗಾಗಲೇ ಹಾಕ್ತಾ ಇದ್ದೀರಿ. ಆದರೂ ಕೂಡ ನಿಮ್ಮಲ್ಲಿ ಡೌಟ್ಗಳು ಇರುವಂಥದ್ದು ಟೆಕ್ನಿಕಲಿ ಸಂಬಂಧಿಸಿದಂಥ ಒಂದು ಡೌಟ್ಗಳು. ಯಾಕಂದರೆ ಕೆಇದವರು ಭಾಳಷ್ಟು ಟೆಕ್ನಿಕಲಿ ಇದನ್ನು ಸಾಲ್ವ್ಗಳನ್ನು ಮಾಡಿಲ್ಲ, ಒಂದಷ್ಟುಗಳನ್ನು ಮಾಡಿದ್ದಾರೆ. ಆದರೂ ಕೂಡ ಆಲ್ಟರ್ನೇಟಾಗಿ ನೀವು ಅಪ್ಲಿಕೇಶನ್ಗಳನ್ನು ಹಾಕಲೇಬೇಕು. ಅದನ್ನು ಎಡಿಟಿಂಗ್ ಬಿಟ್ಟಾಗ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ ಅವರು ಕೂಡ ಅರ್ಥ ಆಗುತ್ತೆ, ಗೊತ್ತಾಗುತ್ತೆ. ಯಾವುದು ಕಡಿಮೆ ಇದ್ದರೆ ಕಡಿಮೆ ಅಂತ ಹಾಕ್ಕೊತಾರೆ, ಜಾಸ್ತಿ ಇದ್ದರೆ ಜಾಸ್ತಿ ಅಂತ ಅವರೇ ತಾವೇ ಎಡಿಟ್ ಮಾಡ್ಕೊಂಡ್ಬಿಡ್ತಾರೆ. ಹೀಗಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನಾದರೂ ಆದರೆ, ಹಿಂದಿನ ವರ್ಷ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರಲಿಲ್ಲ, ಈ ವರ್ಷ ಏನಾದರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದರೆ ಆಗಬೇಕಂತ ಹೇಳ್ತೇನೆ. ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳದ್ದು ಪ್ರಾಬ್ಲಮ್ ಆಗಿದೆ. ಅದನ್ನು ಎಡಿಟ್ ಮಾಡಬೇಕಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್ನಲ್ಲೇ ಮಾಡ್ಕೋಬೋದು. ಹೀಗಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದರೆ ತುಂಬ ಒಳ್ಳೆಯದು. ಆಮೇಲೆ ಒಂದು ಡೌಟ್ ಏನಂತಂದರೆ, ಅಪ್ಲಿಕೇಶನ್ಸ್ಗಳನ್ನು ಸಬ್ಮಿಟ್ ಮಾಡಿ ಪ್ರಿಂಟ್ ತೆಗೆದಾಗ ಅಲ್ಲಿ ನಿಮ್ಗಳಿಗೆ ಈ ರೀತಿಯಾಗಿ ಈ ರೀತಿ ಬರುತ್ತೆ. ನಿಮಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗ ಇಲ್ಲಿ ನಿಮಗೆ ಈ ಭಾಗದಲ್ಲಿ ನೋಡಿ, ಇಲ್ಲಿ ಏನಿದೆ ಅಂದರೆ ಒಂದು ಆರ್ ಯು ಡೊಮಿನಿಸಿಲ್ ಆಫ್ ಕರ್ನಾಟಕ ಫಾರ್ ಮಿನಿಮಮ್ 10 years ಅಂತಿದೆ. ಅಂದರೆ ನೀವು ಪ್ರವಾಸಿ 10 ವರ್ಷದಿಂದ ನೀವು ಕರ್ನಾಟಕದಲ್ಲಿ ಪ್ರವಾಸಿಯಾಗಿದ್ದೀರಾ ಅಂತ ಒಂದು ಕ್ವಶನ್ ಇದೆ. ಎರಡನೇದು, ನೀವು 7 ವರ್ಷ ಕರ್ನಾಟಕದಲ್ಲಿ ಓದಿದ್ದೀರಾ ಅಂತ ಇದೆ. ಇವೆರಡೂ ಇದ್ದಾವೆ. ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ ತೆಗೆದಾಗ ನಿಮಗೆ ಇವೆರಡು ನೋ ಅಂತ ಬರ್ತಾ ಇವೆ. ಇಲ್ಲಿ ಒಂದು ವಿದ್ಯಾರ್ಥಿದು ಎಸ್ ಅಂತ ಬಂದುಬಿಟ್ಟಿದೆ ಈಗ, ಆದರೆ ಇಲ್ಲಿ ನೋ ಅಂತ ಬರ್ತಾ ಇದೆ. ಇದಕ್ಕೇನು ಮಾಡಬೇಕು? ಮತ್ತು ಫೈನಲ್ ಸಬ್ಮಿಟ್ ಮಾಡಿದ ತಕ್ಷಣ ಎಡಿಟ್ ಮಾಡ್ಕೊಳ್ಳಿಕ್ಕಂತೂ ಬರೋಂಗಿಲ್ಲ, ಹೌದಾ? ಅದನ್ನು ಎಡಿಟ್ ಮಾಡೋಕ್ಕೆ ಬರೋದಿಲ್ಲ. ಮತ್ತು ಅವಾಗ ಏನು ಮಾಡಬೇಕು ಅಂತಂದರೆ, ಇದಕ್ಕೇನು ಮಾಡುವಂಥ ಅವಶ್ಯಕತೆ ಇಲ್ಲ, ಮತ್ತು ಇದಕ್ಕೇನು ಸೊಲ್ಯೂಷನ್ ಕೂಡ ಕೆಇದವರೇ ಕೊಡಬೇಕು. ಬಟ್ ಈ ಒಂದು ಸೊಲ್ಯೂಷನ್ ಏನು ಮಾಡುತ್ತಪ್ಪ ಅಂತಂದರೆ, ಅವ್ರಿಗೂ ಕೂಡ ಪ್ರಾಬ್ಲಮ್ ಗೊತ್ತಿದೆ, ಈ ಒಂದು ಪ್ರಾಬ್ಲಮ್ ಅವ್ರಿಗೆ ಗೊತ್ತಿದೆ. ಸೊ ಹೀಗಾಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಇದನ್ನು ಹೇಳಿ ತಿದ್ದುಪಡಿ ಮಾಡ್ಕೊಳ್ಬೋದು. ಇಲ್ಲಪ್ಪ ಅಂತಂದರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೇ ಇಲ್ಲ ಅಂತಂದರೆ ಇದು ನಿಮಗೆ ಏನು ಇಫೆಕ್ಟ್ ಆಗೋದಿಲ್ಲ. ಸೀಟ್ ಸೆಲೆಕ್ಷನಿಗೆ ಇದರಿಂದ ಏನು ಇಫೆಕ್ಟ್ ಆಗೋದಿಲ್ಲ. ಬಿಕಾಸ್ ಆಫ್ ಇದು ತಪ್ಪಿರುವಂಥದ್ದು ಕೆಇದವರ ಟೆಕ್ನಿಕಲ್ ಪ್ರಾಬ್ಲಮ್. ಇದು ನಮ್ಮ ಪ್ರಾಬ್ಲಮ್ ಅಲ್ಲ. ನಾವು ಎಲ್ಲದಕ್ಕೂ ರೆಡಿ ಇದ್ದೀವಿ ಹಾಕಲಿಕ್ಕೆ, ಬಟ್ ಅವರು ಅದನ್ನು ಪ್ರೊವೈಡ್ ಮಾಡಿ ಕೊಡಬೇಕಿತ್ತು, ಕೊಟ್ಟಿಲ್ಲ. ಹೀಗಾಗಿ ಅದನ್ನು ಎಕ್ಸ್ಕ್ಯೂಸ್ ಕೊಡಬಹುದು. ಯಾವಾಗಿದು ನಿಮಗೇನೋ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ ಅಂದರೆ, ಆದರೆ ಇದನ್ನು ಎಡಿಟ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡ್ತಾರೆ.